ಇವತ್ತಿನ ಲಾಗ್ ಏನಂದರೆ ನಮ್ಮೂರ ಜಾತ್ರೆ ನಿಮಗೆ ತೋರಿಸೋದು. ಅಂದರೆ ಎಲ್ಲಪ್ಪ ನಿಮ್ಮೂರು ಅಂತ ಕೇಳ್ತಾ ಇದ್ದೀರಾ. ನಮ್ಮೂರು ಪಡುವಗೆರೆ. ನಾನು ಮತ್ತು ನಮ್ಮ ಮಮ್ಮಿ ಬಸ್ಸಲ್ಲಿ ಬಂದಿದ್ವಿ. ಮತ್ತು ನಮ್ಮ ಡ್ಯಾಡಿ ಜಿನಗರದ ಹತ್ರ ಬಂದ್ಬಿಟ್ಟು ಗಾಡೀಲಿ ಕರ್ಕೊಂಡೋದ್ರು. ನಮ್ಮ ತಂಗಿನ ಮನೇಲಿ ಬಿಟ್ಟಿದ್ದರು, ಅಂದರೆ ಊರಲ್ಲಿ ಬಿಟ್ಟಿದ್ದರು. ಹಾಗೆ ನಾವೆಲ್ಲ ಹೊಲದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ನಾನು ಮಾವಿನಕಾಯಿ ತಿನ್ಕೊಂಡು ಬರ್ತಾಯಿದ್ದೆ. ನಾನು ಹುಳಿ ಮಾವಿನಕಾಯಿ ತಿಂದಿದ್ದೆ, ಯಾರೂ ಬೇಡ ಬೇಡ ಅಂತ ಇದ್ದರು ಎಲ್ಲರೂ. ನಾನು ಒಬ್ಬಳೇ ತಿಂತಿದ್ದೆ. ಮತ್ತು ನಾವೆಲ್ಲ ರೀಲ್ಸ್ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಈ ರೀಲ್ಸ್ ಮಾಡಿದ್ದೀವಿ. ಮತ್ತು ಎಲ್ಲ ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ, ಅಷ್ಟೇ ಎಲ್ಲ ಎಳ್ನೀರು ಕುಡಿದ್ವಿ. ನೋಡಿ, ಎಳ್ನೀರು ಕುಡಿತಾ ಇದ್ದೀವಿ. ನಮ್ಮ ಮಮ್ಮಿನೂ ಕುಡಿದ್ರು, ನಮ್ಮ ಡ್ಯಾಡಿ ಕೊಡ್ತಾಯಿದ್ರು, ಹಂಗೆ ಅವರು ಕುಡಿದ್ರು. ಮತ್ತು ಇವಾಗ ಮಳೆ ಹೊತ್ತಕ್ಕೆ ನಮಗೆ ಬೀಸಲು ನೀರೇ ಬೇಕಂತೆ. ಅದಕ್ಕಾಗಿ ನಾನು ಮತ್ತು ನನ್ನ ತಂಗಿ ಬೀಸಲು ನೀರನ್ನ ಇಟ್ಕೊಂಬರೋಕ್ಕೆ ಕೊರದ ಹತ್ರ ಬಂದಿದ್ವಿ. ನೆಕ್ಸ್ಟ್ ಏನು ನಡೀತು, ನಾವು ನೆಕ್ಸ್ಟು ರೆಡಿ ಮಾಡ್ಕೊಂಡ್ವಿ. ಆರತಿಗೆಲ್ಲ ರೆಡಿ ಆದಮೇಲೆ ದೇವ್ರ ಹತ್ರ ಒಂದು ಚಿಕ್ಕ ಹುಡುಗಿಗೆ ಅಲ್ಲೇ ದೇವ್ರು ಬಂದಿತ್ತು. ಹಾಗೆ ಅಲ್ಲಿ ಕೊಂಡ ಹಚ್ಚಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ನಮ್ಮ ಮಮ್ಮಿ ಎಲ್ಲ ಕಡೆ ವೀಡಿಯೋ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ನೋಡಿ ಪಟಾಕಿ ಹಚ್ಚಿದ್ರು. ಆಮೇಲೆ ಈ ದೇವರು ತುಂಬ ಪವರ್ಫುಲ್ಲು. ಕೊಲ್ಲಾಪುರದಮ್ಮ ಅಂತ ಈ ದೇವ್ರ ಹೆಸರು. ಆ ಊರು ಪವರ್ಫುಲ್ಲಾಗಿದೆ, ಸಕ್ಕತ್ತಾಗಿದೆ. ಒಂದು ಸತಿ ನೋಡಿ ಊರಿಗೆ ಬಂದೆವು. ಅಲ್ಲೇ ಪಟಾಕಿ ಎಲ್ಲ ಹಚ್ಚಿ ಆಮೇಲೆ ಊಟಕ್ಕೆಲ್ಲ ಅಲ್ಲೇ ರೆಡಿ ಮಾಡಿಸಿದ್ರು. ನಮ್ಮ ಊರಲ್ಲೇನು ನಾವು ಹಬ್ಬದ ದಿನ ಏನು ಊಟ ಮಾಡೋಂಗಿಲ್ಲ, ಅಲ್ಲೇ ದೇವಸ್ಥಾನದ ಹತ್ರನೇ ಮಾಡಿಸಿರ್ತಾರೆ. ಚೆನ್ನಕೇಶ್ವರ ದೇವರದ್ದು. ಚೆನ್ನಕೇಶ್ವರ ದೇವ್ರ ಹತ್ರ ಅಲ್ಲೇ ಕೊಲ್ಲಾಪುರದಮ್ಮನ ರೆಡಿ ಮಾಡಿ ಕುಣಿಸಿದ್ರು. ಅಲ್ಲೆಲ್ಲ ಚೆನ್ನಕೇಶ್ವರ ಅಲ್ಲಿ ನೋಡಿ ಬೋಲ್ಡ್ ಅಲ್ಲೇ ಹಾಕಿದ್ದಾರೆ. ತುಂಬ ಅದ್ಧೂರಿಯಾಗಿ ನಡೆಯೋ ಜಾತ್ರೆ ಅಂದರೆ ಇದು. ಆಮೇಲೆ ಗೊಂಬೆಗಳೆಲ್ಲ ನಾವು ಹೆದರ್ಕೊಂಡ್ಬಿಟ್ವಿ ಅವರು ಹತ್ರಕ್ಕೆ ಬಂದಿದ್ದ ತಕ್ಷಣ. ನಮ್ಮ ಡ್ಯಾಡಿ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ, ನಮ್ಮ ಮಮ್ಮಿ ನಾನು ಮತ್ತು ನಮ್ಮ ಮಮ್ಮಿ ವೀಡಿಯೋ ಮಾಡ್ತಾಯಿದ್ದಾರೆ. ಸಕ್ಕತ್ತಾಗಿ ನಡೆಯುತ್ತೆ ಜಾತ್ರೆ ಮಾತ್ರ. ನೆಕ್ಸ್ಟು ಈಗ ಬಂದವ್ರು ನಮ್ಮ ಅಕ್ಕ. ನಾನು ಅಲ್ಲೇ ಪಕ್ಕದಲ್ಲೇ ನಿಂತಿದ್ದೆ. ನಮ್ಮ ಡ್ಯಾಡಿನ ಹುಡುಕ್ತಿದ್ದೆ ಎಲ್ಲೋದ್ರು ಅಂತ. ನಮ್ಮ ಡ್ಯಾಡಿ ಅಲ್ಲೇ ನಿಂತಿದ್ರು. ನಮ್ಮ ಡ್ಯಾಡಿ ದೇವ್ರನ್ನ ಹೊತ್ಕೊಂಡು ಕುಣಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಈ ಗೊಂಬೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಪ್ರತಿ ಜಾತ್ರೆಯಲ್ಲೂ ಒಬ್ರೊಬ್ರು ಕರ್ಸಿರ್ತಾರೆ. ಆದ್ದರಿಂದ ತಮಟೆ ಹೊಡಿಯೋಕ್ಕೆ ಅಂತ ಗೊಂಬೆಗೆ ಒಂದು ತಮಟೆ ಕಟ್ಸಿದ್ರು, ಹುಡುಗಿರನ್ನ ಕುಣಿಯೋಕ್ಕೆ ಅಂತಲೇ ಒಂದು ತಮಟೆ, ದೇವ್ರನ್ನ ಕುಣ್ಸೋಕ್ಕೆ ಅಂತಲೇ ಒಂದು ತಮಟೆ ಕಟ್ಸಿರ್ತಾರೆ ನಮ್ಮೂರಲ್ಲಿ. ಅಲ್ಲಿ ನೋಡಿ ಇಬ್ಬರು ಹುಡುಗಿರಿದ್ದಾರಲ್ಲ, ಅವ್ರ ಜೊತೆ ಇಬ್ಬರು ಗೊಂಬೆಗಳು ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲಿ ಅಂಕಲ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ರು. ನೆಕ್ಸ್ಟು ನಮ್ಮ ಡ್ಯಾಡಿ ದೇವ್ರು ಎತ್ಕೊಂಡಿದ್ರು. ಅವರಿಬ್ಬರು ಇದ್ದಾರಲ್ಲ, ಅವರಿಬ್ರು ದೇವ್ರನ್ನ ಕುಣ್ಸೋಕ್ಕೆ ಅಂತಲೇ ಕರ್ಸಿರೋದು ಕಾಸು ಕೊಟ್ಟು. ಇವ್ರು ನಮ್ಮ ದೊಡ್ಡಪ್ಪ, ಅವ್ರು ನಮ್ಮ ಡ್ಯಾಡಿ ಹಿಂದೆ ಬಂದಿದ್ದೀಗ. ನಮ್ಮ ದೊಡ್ಡಪ್ಪನೂ ನಮ್ಮ ಡ್ಯಾಡಿನೂ ಸಖತ್ತಾಗಿ ಕುಣಿದ್ರು. ಅಲ್ಲಿದ್ದಾರಲ್ಲ ಅವ್ರು ನಮ್ಮಣ್ಣ. ಇಲ್ಲೇ ನಿಂತಿದ್ದೀನಿ ನಾನು. ಇಬ್ಬರು ಸಖತ್ತಾಗಿ ಕುಣಿದ್ರು. ಆಮೇಲೆ ನಮ್ಮ ದೊಡ್ಡಪ್ಪಂಗೆ ಸಾಕಾಯ್ತಿತ್ತು, ಕುಣಿಯೋಕೆ ಆಗ್ತಾ ಇರಲಿಲ್ಲ. ತುಂಬ ವೇಟ್ ಇರೋದು ಕೊಟ್ಬಿಟ್ಟಿದ್ರು ದೇವ್ರನ್ನ. ನೆಕ್ಸ್ಟು ವೀರಗಾಸೆ ಕುಣಿತಾರಲ್ಲ, ಅವ್ರನ್ನ ಕರೆಸಿದ್ರು. ಮಹಾಕಾಳಿ ಅವತಾರನ ಆಗಿರೋ ದೇವ್ರನ್ನ ಕರೆಸಿದ್ರು. ಆಮೇಲೆ ಹುಡುಗರೆಲ್ಲ ಅಲ್ಲಿ ಕುಣಿತಾ ಇದ್ರು ಸಖತ್ತಾಗಿ. ನಮ್ಮ ಮಮ್ಮಿ ವೀಡಿಯೋ ಮಾಡಿದ್ದಾರೆ ನೋಡಿ, ನಾನು ಅಲ್ಲೇ ಇದ್ದೀನಿ. ನೆಕ್ಸ್ಟು ನಮ್ಮ ಮಮ್ಮಿ ಆರತಿ, ನಾನು ಒಂದು ಫೋಟೋ ತಗೋತೀನಿ. ನಮ್ಮ ಮಮ್ಮಿ ಆರತಿ ಹೊರಲ್ಲ, ನಾವೇ ಹೊರೋದು. ಅಲ್ಲಿ ಗೊಂಬೆ ಸಖತ್ತಾಗಿ ಕುಣಿಯುತ್ತೆ. ಎದುರಿಸೋಕ್ಕೂ ಬರ್ತಾರೆ ಒಬ್ರೊಬ್ರು. ನಾವು ಹೆದರ್ಕೊಂಬಿಟ್ವಿ. ಆಮೇಲೆ ದೇವಸ್ಥಾನ ಸುತ್ತ ಇದೋಗುತ್ತೆ. ನಾನು ಫುಲ್ಲು ಮಡೆ ಹೊತ್ಕೊಂಡಿದ್ದೆ. ಅಲ್ಲಿ ಹುಡುಗಿರು ನೋಡಿ ಹೆಂಗೆ ಇವರು. ನಾನಲ್ಲಿ ನೋಡ್ಕೊಂಡು ನಿಂತಿದ್ದೆ, ಅವಳು ಹೊತ್ಕೊಂಡಿದ್ಲು. ಆಮೇಲೆ ನನಗೆ ಪೂರ್ತಿ ಕೊಟ್ಬಿಟ್ರು ಮಡೆನ. ದೇವಸ್ಥಾನ ಸುತ್ತ ಪಲ್ಲಕ್ಕಿ ಹೋಗೋ ತನಕನೂ ನಾನೇ ಅಲ್ಲಿ ಹೊತ್ತಿದ್ದು. ನಮ್ಮ ಮಮ್ಮಿ ನೋಡಿ ಅಲ್ಲಿ ನಮ್ಮ ಅಕ್ಕ ನಿಂತಿದ್ದಾಳೆ. ಇವರು ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಆಮೇಲೆ ನಾನು ಹೋಗಿ ಈಸ್ಕೊಂಡೆ. ಆಮೇಲೆ ನಮ್ಮ ಡ್ಯಾಡಿ ಅಲ್ಲಿ ಕುಣಿಯೋದನ್ನ ನಾನು ನೋಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಮಮ್ಮಿ ವೀಡಿಯೋ ಮಾಡಿದ್ರು. ಅಲ್ಲಿ ಆಂಟಿ ಇದ್ದಾರಲ್ಲ, ಅವ್ರಿಗೆ ದೇವ್ರು ಬಂದಿತ್ತು. ಪ್ರತಿ ಸಲನೂ ದೇವ್ರು ಬರುತ್ತೆ. ಒಬ್ಬರಿಗೆ ನರಸಿಂಹಸ್ವಾಮಿ ಬರುತ್ತೆ, ಒಬ್ಬರಿಗೆ ಕೊಲ್ಲಾಪುರದಮ್ಮ, ಆ ದೇವರು ಈ ದೇವ್ರು ಬರ್ತಾ ಇರುತ್ತೆ. ಜಿನ್ನಾಗ್ರದಮ್ಮ ಬರುತ್ತೆ ನೋಡಿ. ನಮ್ಮ ಡ್ಯಾಡಿ ಕುಣಿತಾ ಇದ್ದಾರೆ. ನಮ್ಮ ಡ್ಯಾಡಿ ಚೆನ್ನಾಗಿ ಕುಣಿತಾರೆ. ಅಲ್ಲಿ ದೇವರು ನಾನು ಹೇಳಿದ್ನಲ್ಲ ಮಹಾಕಾಳಿ ಅವತಾರ ಬರ್ತಿದ್ದಾರೆ ಅಂತ, ಆ ದೇವ್ರನ್ನ ಅಲಂಕಾರ ಮಾಡಿ ಕರೆಸಿದ್ರು.
ತೇರು ನೋಡಿ ಸಖತ್ತಾಗಿದೆ. ಇದೆಲ್ಲ ನಾನು ಓದ್ತಿದ್ದೀನಿ ನೋಡಿ. ಅಲ್ಲಿ ಈ ಚಿಕ್ಕ ಮಕ್ಳನ್ನೆಲ್ಲ ಅದೊಳಗಡೆ ಕುಂಡಿಸ್ತಾ ಇದ್ರು. ನನಗೂ ಆಸೆ ಆಯ್ತಿತ್ತು, ಆದರೆ ನಾನು ಕೂತ್ಕೊಳ್ಳೋಂಗಿಲ್ಲ. ನಾನು ಮುಂದೆ ಬರ್ತಾಯಿದ್ದೆ, ಆದರೆ ಮುಂದೆ ಬರೋಂಗಿರಲಿಲ್ಲ, ಹಿಂದೆನೇ ಇರಬೇಕಿತ್ತು. ನೋಡಿ ಎಷ್ಟೊಂದು ಜನ ಸಖತ್ತಾಗಿ ರೆಡಿಯಾಗಿ ಬಂದಿದ್ರು ಎಲ್ಲರೂ. ನೋಡೋಕ್ಕೆ ಒಂಥರ ಚಂದ. ದೇವಸ್ಥಾನ ಸುತ್ತ ನಾನು ಆವಾಗಲೇ ಹೇಳಿದ್ನಲ್ಲ 3 ರೌಂಡ್ ತಿರುಗಬೇಕು ಅಂತ, ಆ ರೀತಿ ಮಾಡಿಸಿದ್ರು. ತುಂಬ ಕಷ್ಟ ಆಯಿತು, ಕಾಲಿಗೆಲ್ಲ ಬೊಬ್ಬೆ ಆಮೇಲೆ ನನ್ನ ಡ್ಯಾಡಿ